ನಮಸ್ಕಾರ. ಸ್ಪಂದನ ಬಿಗ್ ಬಾಸ್ ಜರ್ನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಶ್ರೀವತ್ಸ. 99 ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿದ್ದಂತಹ ಗಾರ್ಜಿಯಸ್ ಡಾಲ್ ಬೆಣ್ಣೆಯಂತಹ ಹುಡುಗಿ ಸ್ಪಂದನ ಸೋಮಣ್ಣ ತಮ್ಮ ಬಿಗ್ ಬಾಸ್ ಜರ್ನಿಯನ್ನು ಮುಗಿಸಿ ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಈಗ ಅವರು ನಮ್ಮ ಗ್ಯಾರಂಟಿ ನ್ಯೂಸ್ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಸ್ಪಂದನ, ವೆಲ್ಕಮ್ ಟು ದ ಶೋ. ಹಾಯ್, ನಮಸ್ತೆ. ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನನ್ನ ಮೊದಲನೇ ಪ್ರಶ್ನೆ ಏನಂದ್ರೆ, 99ಗೆ ಔಟ್ ಆಗ್ಬಿಟ್ರಿ ನೀವು. ಇನ್ನು ಒಂದು ದಿನ ಕಳೆದಿದ್ರು ನಿಮ್ದು 100 ಡೇಸ್ ಆಗ್ಬಿಡ್ತಿತ್ತು ಬಿಗ್ ಬಾಸ್ ಮನೆಯಲ್ಲಿ. ಈ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು? ಖುಷಿ ಇದೆ, ಅಟ್ ದ ಸೇಮ್ ಟೈಮ್ ತುಂಬ ಬೇಜಾರು ಇದೆ. ನೀವು ಹೇಳ್ದಂಗೆ ಹತ್ರ ಬಂದು ಹೋಯ್ತು ಅನ್ನೋ ಥರ ಒಂದು ಬೇಜಾರಿದೆ. ಬಟ್ ನಾನು ಇಷ್ಟು ದಿನ ಏನಿದೆ ಅದು ಕಂಪ್ಲೀಟಾಗಿ ಒಂಥರ ನಾನಾಗಿದ್ದೆ ಅಂತನೋ ಅಥವಾ ನಾನು ಕಂಪ್ಲೀಟ್ಲಿ ಎಂಜಾಯ್ ಮಾಡಿದ ದಿನಗಳು, ಅದನ್ನು ಲೈಫ್ ಟೈಮಿಗೆ ಚೆರಿಷ್ ಮಾಡ್ತೀನಿ. ಸೊ ಅದಕ್ಕೆ ಖುಷಿ ಇದೆ. ನಿಮ್ಮ ಮೇಲಿರುವಂತಹ ಒಂದು ದೊಡ್ಡ ಆಪಾದನೆ ಅಂತ ಅನ್ಕೊಂತಿರೋ, ಏನು ಅನ್ಕೊಂತಿರೋ ನನಗೆ ಗೊತ್ತಿಲ್ಲ, ಲಕ್ಕಿ ಗರ್ಲ್ ಅಂದರೆ ಬಿಗ್ ಬಾಸ್ನ ಲಕ್ಕಿ ಗರ್ಲ್ ಸ್ಪಂದನ ಪ್ರತಿ ವಾರ ಸೇವ್ ಆಗ್ತಾ ಬಂದರು. ಆದರೂ ಕೂಡ 99 ಡೇಸ್ ನೀವು ಅಲ್ಲಿ ಸರ್ವೈವ್ ಆಗಿದ್ದೀರಾ. ಜನಗಳನ್ನ ನೂರಾರು ಹೇಳ್ತಾರೆ, ಅವ್ರು ನೋಡೋ ಪ್ರಾಸ್ಪೆಕ್ಟಿವ್ ಬೇರೆ ಇರುತ್ತೆ, ನಿಮ್ಮ ಆಟನೇ ಬೇರೆ ಇರುತ್ತೆ. ಸೊ ಈ ಬಗ್ಗೆ ನೀವು ಲಕ್ಕಿ ಗರ್ಲ್ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ, ನೀವು ಈ ಬಗ್ಗೆ ನಿಮ್ಗೇನು ಅನ್ಸುತ್ತೆ? ಅದೇ ನಂಗೆ ಏನು ಅನಿಸುತ್ತೆ ಅಂದರೆ, ಅಲ್ಲಿಗೆ ಹೋಗೋಕ್ಕೆ ಎಲ್ಲರಿಗೂ ಒಂದು ಲಕ್ ಫ್ಯಾಕ್ಟರ್ ಇರಲೇಬೇಕು. ಇವಾಗ ಎಷ್ಟು ಜನ ನಾವು ಹೋಗಿದ್ವಿ ಅಷ್ಟು ದೊಡ್ಡ ಪ್ಲ್ಯಾಟ್ಫಾರ್ಮ್ಗೆ, ಎಲ್ಲರಿಗೂ ಲಕ್ ಫ್ಯಾಕ್ಟರ್ ಇದೆ ಅಂತ ಅನಿಸುತ್ತೆ. ಬಟ್ ಲಕ್ಕಿಂದನೇ ಸೇವ್ ಆಗ್ತೀವಿ ಅಂದರೆ ಅಲ್ಲಿ ಸಾಧ್ಯನೇ ಇಲ್ಲ. ಬಿಕಾಸ್ ಆ ಬಿಗ್ ಬಾಸ್ ಮನೆಯಲ್ಲಿ ಒಂದೊಂದು ದಿನವೂ ಸರ್ವೈವಲ್ ಸಿಕ್ಕಾಪಟ್ಟೆ ಕಷ್ಟ. ವಾರಗಳು ಕಳೀತಾ ನಾವೇ ಬ್ಲ್ಯಾಂಕ್ ಔಟ್ ಆಗ್ತೀವಿ. ಕೆಲವು ಸತಿ ನಾವು ಏನು ಮಾಡ್ತಿದ್ದೀವಿ, ಏನು ಮಾಡಬೇಕು ಅನ್ನೋದಕ್ಕೆ ಬ್ಲ್ಯಾಂಕ್ ಔಟ್ ಆಗುತ್ತೆ. ಮತ್ತು ನಾವೇ ಅದನ್ನು ಯಾರ ಹತ್ರ ಹೇಳ್ಕೊಳಕ್ಕಾಗಲ್ಲ. ಎಷ್ಟೇ ಫ್ರೆಂಡ್ಶಿಪ್ ಅಂತಿದ್ರು, ಎಷ್ಟೇ ಕಂಫರ್ಟ್ ಝೋನ್ ಅಂತ ಇದ್ರು, ಅದನ್ನು ಹೇಳ್ಕೊಳಕ್ಕಾಗಲ್ಲ. ಅದನ್ನು ನಾವೇ ಫೈಟ್ ಮಾಡಬೇಕು. ಅದಕ್ಕೆ ನಮ್ಗೆ ಫೈಟ್ ಮಾಡೋಕ್ಕೆ ಜಾಸ್ತಿ ಟೈಮೂ ಇರಲ್ಲ. ಲೈಕ್ ಇವತ್ತು ರಾತ್ರಿಲಿ ವಿ ಹ್ಯಾವ್ ಟು ಬ್ಯಾಕ್ ಅಪ್, ಮತ್ತೆ ಕಮ್ ಬ್ಯಾಕ್ ಸ್ಟ್ರಾಂಗರ್, ಅದೇ ಥರ ಇರುತ್ತೆ. ಸೊ ಲಕ್ ಮೇಲೆ ಇಷ್ಟು ದಿನ ಇದ್ದೆ ಅಂತ ಅಫ್ಕೋರ್ಸ್ ನಾನು ಒಪ್ಪಲ್ಲ. ಆ್ಯಂಡ್ ಇಟ್ಸ್ ಆ್ಯನ್ ಒಪಿನಿಯನ್. ಹೊರಗಡೆಯಿಂದ ನೀವು ಹೇಳ್ದಂಗೆ ನಾವು ಮನೇಲೆ 13 ಜನ ಇದ್ದರೆ ಮನೇಲಿ 13 ಪರ್ಸ್ಪೆಕ್ಟಿವ್ ಓಡ್ತಿರುತ್ತೆ. ಇನ್ನು ಹೊರಗಡೆ ನೋಡುವಾಗ ಒಂದಷ್ಟು ಪರ್ಸ್ಪೆಕ್ಟಿವ್ಸ್ ಬರುತ್ತೆ. ಸೊ ಇಟ್ ಈಸ್ ಆನ್ ಒಪಿನಿಯನ್, ಇಟ್ ಇಸ್ ಓಕೆ ಅಂತ ಅನ್ಸುತ್ತೆ. ಓಕೆ, ಬಿಗ್ ಬಾಸು ತುಂಬ ಸಾಫ್ಟ್ ಆಗಿರೋರ್ಗಲ್ಲ ಅಂತ ಹೇಳ್ತಾರೆ. ಬಿಗ್ ಬಾಸು ತುಂಬಾ ಜಗಳ ಆಡೋರ್ಗೂ ಅಲ್ಲ, ತುಂಬ ಮಾತಾಡೋರಿಗೆ ಬಿಗ್ ಬಾಸು, ತುಂಬ ಎಂಟರ್ಟೈನ್ ಮಾಡೋರಿಗೆ ಬಿಗ್ ಬಾಸ್, ಈ ಥರ ಎಲ್ಲ ಮಾತಾಡ್ತಾರೆ. ನೀವು 99 ದಿನಗಳ ಕಾಲ ಅಲ್ಲಿದ್ರಿ. ನಿಮ್ಗೆ ಏನು ಅನಿಸುತ್ತೆ? ಯಾಕೆಂದರೆ ತುಂಬ ಸಾಫ್ಟ್ ಆಗಿದ್ರಿ. ನಿಮ್ಮಮ್ಮ ಹೇಳ್ತಿದ್ರು, ನಾವು ತುಂಬ ಸಾಫ್ಟಾಗಿ ಬೆಳೆಸಿದ್ದೀವಿ ನಮ್ಮ ಮಗಳನ್ನ, ತುಂಬ ಬೆಣ್ಣೆ ಥರ ನಮ್ಮ ಮಗಳು ಅಂತ. ನೀವು ನೋಡಲಿಕ್ಕೂ ಹಾಗೆ ಇದ್ದೀರಾ, ನಿಮ್ಮ ಆಟನೂ ಕೂಡ ಹಾಗೆ ಇತ್ತು, ಬೆಣ್ಣೆಯಂತಹ ಆಟ. ಅದೇ ಒಂದು ಒಳ್ಳೆತನದಿಂದ ನೀವು 99 ದಿನ ಸರ್ವೈವ್ ಆಗಿದ್ರ. ಸೊ ನೀವು ಅಲ್ಲಿ ಇದ್ದಂತಹ ಒಂದು ಕ್ಷಣದಲ್ಲಿ ನಿಮಗೆ ಬಿಗ್ ಬಾಸ್ ಅಂದರೆ ಯಾವ ಥರದ ಆಟ ಅಂತ ಅನ್ನಿಸ್ತು ನಿಮಗೆ? ಅಂದರೆ ಬಿಗ್ ಬಾಸ್ನ ಎಲ್ಲರೂ ನೋಡೋ ಪರ್ಸ್ಪೆಕ್ಟಿವ್ ಬೇರೆ ಥರ ಇರುತ್ತೆ. ಬಟ್ ಆ ಮನೆಗೆ ಎಲ್ಲನೂ ಬೇಕು ಅಂತ ಅನಿಸುತ್ತೆ. ಈಗ ಎಲ್ಲರೂ ಕಿರ್ಚಾಡಿ ಮಾತಾಡೋರೇ ಇದ್ದರೆ ಐ ಥಿಂಕ್ ಅದಕ್ಕೇನು ನೋಟಿಸೇ ಮಾಡೋಕ್ಕೆ ಪಾಯಿಂಟ್ ಇರಲ್ಲ ಅನಿಸುತ್ತೆ. ಹಾಗೆ ಎಲ್ಲರೂ ಸಾಫ್ಟ್ ಆಗಿದ್ರೂ ಅದು ವರ್ಕೌಟ್ ಆಗಲ್ಲ ಅನಿಸುತ್ತೆ. ಸೊ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಆಲ್ ಕ್ಯಾರೆಕ್ಟರ್ಸ್. ಆ್ಯಂಡ್ ಪ್ರತಿ ಸೀಸನು, ಇದು ಒಂದೇ ಸೀಸನ್ ಅಂತಲ್ಲ, ಪ್ರತಿ ಸೀಸನಲ್ಲೂ ಎಲ್ಲ ಥರದವ್ರದ್ದು ಎಲ್ಲ ಥರದ ಕ್ಯಾರೆಕ್ಟರ್ಸು ಇರ್ತಾರೆ. ಬಟ್ ಆ ಕ್ಯಾರೆಕ್ಟರ್ಸಲ್ಲಿ ನಾವು ಹೆಂಗೆ ಗೇಮ್ ಮಾಡ್ತೀವಿ, ಹೇಗೆ ನಾವು ಕಾರಣಗಳು ಕೊಡ್ತೀವಿ, ಯಾವ ಸಿಚುವೇಷನಲ್ಲಿ ಹೆಂಗೆ ರಿಯಾಕ್ಟ್ ಮಾಡ್ತೀವಿ, ಅದ್ರ ಮೇಲೆ ನಾವು ಎಷ್ಟು ವಾರ ಇರ್ತೀವಿ ಅನ್ನೋದು ಬೇಸ್ ಆಗಿರುತ್ತೆ ಅನಿಸುತ್ತೆ. ಓಕೆ, ಲಾಸ್ಟ್ ವೀಕ್ ನೀವು ಮನೆಯಿಂದ ಹೊರಗಡೆ ಬರುವಂಥ ಲಾಸ್ಟ್ ಬಾಗ್ಲನ್ನ ತಟ್ಟಿ ಮತ್ತೆ ಹೊರಗಡೆ ಹೋಗಿದ್ರಿ. 2 ಕಾರಲ್ಲಿ ನೀವು ಮತ್ತು ಮಾಳು ಅವ್ರು ಕೂರ್ತಾರೆ, ಮಾಳು ಅವ್ರು ಔಟ್ ಆಗ್ತಾರೆ, ನೀವು ವಿನ್ ಆಗ್ತೀರಾ. ನೀವು ತುಂಬ ಎಮೋಷ್ನಲ್ ಆಗಿಬಿಡ್ತೀರಾ. ಆ ಒಂದು ಸಿಚುಯೇಷನ್ನು ನಿಮಗೆ ಲಾಸ್ಟ್ ವೀಕೇನೆ ನಾನು ಹೊರಗಡೆ ಹೋಗ್ತೀನಿ ಅನಿಸುತ್ತಾ, ಅಥವಾ ನಾನು ಇದ್ದೇ ಇರ್ತೀನಿ ಈ ವೀಕ್ ಅಂತ ನಿಮ್ಗೆ ಏನಾದ್ರು ಕ್ಲೂ ಸಿಕ್ಕಿತ್ತಾ? ಅಂದರೆ ನನಗೆ ಲಾಸ್ಟ್ ವೀಕ್ ನಾನು ಹೋಗ್ತೀನಿ ಅಂತ ಅನಿಸಿರ್ಲಿಲ್ಲ. ಬಟ್ ಏನೇ ಕಾನ್ಫಿಡೆನ್ಸ್ ಇದ್ದರೂ ಆ ಸ್ಪಾಟಿಗೆ ಹೋದಾಗ, ಎಸ್ಪೆಷಲಿ ಆ ಥರ ಕಾರು, ಆಮೇಲೆ ಅಲ್ಲೇ ಗಾರ್ಡನಲ್ಲಿ ನಾವು ರೌಂಡ್ ಮಾಡ್ತಿದ್ದೀವಿ, ಆ ಕಾರ್ ಮೂವ್ ಆಗ್ತಿರುವಾಗ ನನಗೆ ನಾವು ಕೂತ್ಕೋತಿದ್ದ ಬೀನ್ ಬ್ಯಾಗ್ ಆಗಿರ್ಬೋದು, ನಾವು ಕೂತ್ಕೋತಿದ್ದ ಜಾಗ ಎಲ್ಲ, ಅಯ್ಯೋ ಐ ಆಮ್ ಗೋನಾ ಮಿಸ್ ದಿಸ್ ಅನ್ನೋ ಫೀಲಿಂಗ್, ಎಲ್ಲ ಎಮೋಷನ್ಸ್ ಒಟ್ಟಿಗೆ ಬಂದ್ಬಿಡ್ತು ನನಗೆ. ಅದು ಸ್ಪೆಷಲಿ ಹಂಗೆ ಸರ್ಕಲ್ ಮಾಡುವಾಗ, ಹೊರಗಡೆ ಹೋದಾಗ, ಆಮೇಲೆ ಒಳಗಡೆ ಬಂದಾಗ್ಲೂ ಆ ಸ್ಪಾಟೇ ಹಂಗಿದೆ. ಬಿಕಾಸ್ ನಮಗೆ ಗೊತ್ತಿಲ್ಲ, ಹಿಂದೆ ಮಾಡೋಣನೂ ಬರ್ಬೋದೇನೋ. ನಾ ಒಳಗೆ ಬಂದೆ ಅಂದ ತಕ್ಷಣ ನಾನು ಸೇಫು ಅಂತ ಹೇಳಕ್ಕೂ ಆಗಲ್ಲ. ಹೇಳಿ ಬಿಗ್ ಬಾಸ್ ವಾಯ್ಸ್ ಕೇಳಿದ ಮೇಲೇನೆ ಒಂಥರ ಅದು ಅನ್ಸುತ್ತೆ. ಅನ್ಸಿರುತ್ತೆ. ಸೊ ಆ ಕಾನ್ಫಿಡೆನ್ಸ್ ಇತ್ತು ಹೋಗಲ್ಲ ಅಂತ. ಬಟ್
ಆ ಪಾಯಿಂಟಿಗೆ ಹೋದಾಗ ಯಾವ ಕಾನ್ಫಿಡೆನ್ಸ್ ಇಟ್ಕೊಳಕ್ಕಾಗಲ್ಲ. ಓಕೆ. ಅದು ಐ ಫೆಲ್ಟ್ ವೆರಿ ಇಮೋಷನಲ್ ಆ ಪಾಯಿಂಟಲ್ಲಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.